ಗೌರವ ಬೇಡ, ಕಾನೂನಿ ಗೌರವ ಕೊಡಿ ಮೇಡಮ್. ಅಲ್ಲ ಕಾನೂನಿ ಗೌರವ ಕೊಡಿ ಮೇಡಮ್. ಕಾನೂನಿ ಕೊಡಬಾರ್ದು. ನಿಮ್ ಸರ್ವೆ ನಂಬರ್ ಅಂತ ಪ್ರೂವ್ ಮಾಡ್ತೀನಿ ಮೇಡಮ್. ನಿಮ್ದು 5 ಕುಂಟೆ, ನಂದು 40-60 ಆಯ್ತಾ? ಗೊತ್ತು ನನಗೆ. 40-60 5 ಕುಂಟೆ ಅಲ್ರಿ, ನೀವೇ ಹೇಳ್ರಿ. ಹೌದು ಮೇಡಮ್. 55ನೇ ಇಸ್ವಿಯಿಂದ ಇವ್ರು ಟ್ಯಾಕ್ಸ್ ಕಟ್ಟಿಲ್ಲ. ನೀವು ಮೋಸ ಮಾಡಿ. ಶ್ರೀಮತಿ 12 ವರ್ಷ, 15 ವರ್ಷ, 25 ವರ್ಷ ಶ್ರೀಮತಿ ಕಟ್ಟಿವಳೆ. 12 ವರ್ಷ ಹುಡುಗ ಕಟ್ಟಿದ್ದಾನೆ, ನಾನು 6 ವರ್ಷ ಕಟ್ಟಿದ್ದೀನಿ. ಯಾರ್ದು ಜಾಗ ಅಲ್ಲಿವರೆಗೂ ಇವ್ರೆಲ್ಲ ಹೋಗಿದ್ರು. 3 ಕೈ ಬದಲಾಗೋರ್ಗು ಇವರೆಲ್ಲ ಹೋಗಿದ್ರು. ಯಾಕೆ ಮಾರಕ್ ಬಿಟ್ರು? ನಾನ್ ತಗೊಂಡಿರೋದು ಇವಾಗ. ಪ್ರವೇಶ ಮಾಡಿರ್ಬೋದು ಮೇಡಮ್. ಅಲ್ಲ ರೀ, 20 ನೀವು ಪೇಪರ್ ಕೊಡ್ತೀನಿ, ನಿಮಗೆ ಕನ್ನಡ ಓದಕ್ ಬರುತ್ತೆ ಕೇಳಿ. 25 ವರ್ಷ ಶ್ರೀಮತಿ ಇದ್ದಾಳೆ, 12 ವರ್ಷ ಗಿರೀಶ್ ಇದ್ದಾನೆ, 6 ವರ್ಷ ನಾನಿದ್ದೀನಿ. ಅದೆಲ್ಲ ಆದ್ಮೇಲೆ ಹೆಂಗೆ ಇವ್ರು ಇವತ್ತು ಬರ್ತಾರೆ ಎಷ್ಟಾಯ್ತು ಅಂತ. ಆಮೇಲೆ ಎಷ್ಟೋದಮ್ಮ ಒತ್ತಲಿಸಿದ್ದಾರೆ ಅಂತ ಹೇಳಿ ಎಲ್ರಿ ಒತ್ತಲಿಸಿದೀವಿ ನೋಡ್ರಿ, ಈಗ ಅಳತೆ ಮಾಡ್ರಿ, ಒತ್ತಲಿಸಿದ್ವೇನ್ರಿ ಮೇಡಮ್. ಅಂತ ಹೇಳಿದ್ದು ನಿಮಗೆ ಮೋಸ ಮಾಡ್ಯಾರ. ಯಾರು ಯಾರು ವೀಣಾ ಅಂತ ಹೇಳ್ತಾರಲ್ಲ, ಅದು ಅವ್ರದ್ದು ಇದು ನಮ್ದು. ನಿಮ್ ತರ ಫೇಕ್ ತರ ಮಾತಾಡಲ್ಲ ನಾನು, ಅದು ಅವ್ರದ್ದು ಇದು. ಇಲ್ಲ ಮೇಡಮ್, ನಿಮಗೆ ಮೋಸ ಮಾಡ್ಯಾರೆ. ಅವ್ರಿಗೂ 15 ವರ್ಷದಿಂದ ಇವರು ದುಡ್ಡು ಕೇಳೋದು, ಬ್ಲಾಕ್ ಮೇಲ್ ಮಾಡೋದು ದುಡ್ಡ. ಲಾಯರ್ ಹತ್ರ ಬಂದು ದುಡ್ಡು ಕೇಳಿದ್ದಾರೆ ಇವರು. ಆಮೇಲೆ ಪಿಡಿಒ ನಟರಾಜು ಬಂದು ದುಡ್ಡು ಕೇಳಿದ್ದಾನೆ. ನಾವ್ ಯಾಕ್ರಿ ದುಡ್ಡು ಕೊಡೋಣ? ಯಾರು ನೀವೇ ತಾನೇ ದುಡ್ಡು ಕೊಡಿ ಅಂತ ಕೇಳ್ತಾರೆ. ಯಾಕೆ ದುಡ್ಡು ಕೊಡ್ತಾರೆ? ಇವರು ಬ್ಲಾಕ್ ಮೇಲ್ ಮಾಡ್ತಾರ್ರಿ, ದುಡ್ಡು ಕೊಡ್ಬೇಕಂತ. ರೌಡಿಸಮ್ ಅಂತ ಇವ್ರದ್ದು. 8 ನಿಮಿಷ ನನ್ನ ಜೊತೆ ಮಾತಾಡಿದ್ರಿ. ಕಾಂಪೌಂಡ್ ಅಂತ ಎಲ್ಲ ಹೋಗ್ಬಿಟ್ಟಿದ್ದೀರಾ ಅಂದ್ರೆ ನಾನು ಎಲ್ಲೂ ಹೋಗಿಲ್ಲ, ತೋಟದಲ್ಲಿ ಇದೀನಿ. ಬಾರಪ್ಪ ತೋಟಕ್ಕೆ ಕರೀತಾರೆ ಮೇಡಮ್ ಅಂದ್ರೆ ಅರ್ಥ ಏನ್ರಿ? ಹೆಣ್ಮಕ್ಳು ಮಾತಾಡ್ಬೋದೇನ್ರಿ? ಯಪ್ಪ ಈ ಮಾತಾ ಅವ್ರು ಆ ಥರ ಹೇಳ್ತೀನಿ ಮೇಡಮ್. ನಾನು ತೋಟಕ್ಕೆ ಅಂದ್ರೆ ನೀವೆಲ್ಲ ಹೋಗ್ಬಿಟ್ರಿ, ನಾವೆಲ್ಲ ಹೋಗಿದ್ದೀವಿ, ತೋಟದಲ್ಲಿ ಇದೀವಿ, ಬಾರಪ್ಪ ಆಯ್ತು. ನಿಮ್ದು ಯಾವ ಊರಪ್ಪ? ನಿಮ್ದು ಯಾವ ಊರು? ಕಟ್ಟಾಯದಲ್ಲಿ ಇಷ್ಟು ವರ್ಷ ಏನಪ್ಪ ಮಾಡ್ತಿದ್ದೆ? ಈ ಜಾಗ ತಗೊಂಡು ಅವ್ರು ಎಷ್ಟು? ಅಲ್ಲ ಶ್ರೀಮತಿ ಎಷ್ಟು ವರ್ಷ ಇದ್ರು ಹೇಳಪ್ಪ, ಎಲ್ಲರ ಮುಂದೆ ಹೇಳು. ನೋಡ್ಕೊಂಡು ಹೋದ್ರಲ್ಲ, ನಾನು ಆ ಜಾಗ ನೋಡಲ್ಲ. ನೀವು ಯಾಕೆ ಬಂದು ಒಂದಿನ ನಾನು 3 ಸರಿ JCB ಕ್ಲೀನ್ ಮಾಡಿದ್ದೀನಿ, ನೀನು ಯಾಕಪ್ಪ ಕ್ಲೀನ್ ಮಾಡಿಲ್ಲ? ಅಲ್ಲ ನಾನು ಕ್ಲೀನ್ ಮಾಡುವಾಗ ನೀನೇನ್ ಮಾಡ್ತಿದ್ದೆ? ಅಲ್ಲಪ್ಪ JCB ಕ್ಲೀನ್ ಮಾಡುವಾಗ ನೀನೇನ್ ಮಾಡ್ತಿದ್ದೆ? ನಾನು JCB ಕ್ಲೀನ್ ಮಾಡೋಕೆ ಇನ್ನೇನ್ ಮಾಡ್ತೀನಿ? ನೀವು ಕೆಲಸ ಶುರು ಮಾಡಿದಾಗ ನಾನು ಅದಕ್ಕೆ ಮುಂಚೆ ತಗೊಂಡ್ರೆ ತೋರಿಸ್ತೀನಿ ಅವ್ರಿಗೆ. ನೀನು ತೋರಿಸು. ನಾನು ತೋರಿಸಿದ್ದೀನಿ, ತೋರಿಸಿದ್ದೀನಿ, ಮೀಡಿಯಾಕ್ಕೂ ಕೊಟ್ಟಿದ್ದೀನಿ, ಯಾವುದು ಹೊಡೆಯಕ್ಕೆ ಆಗಿಲ್ಲ. ನೀನು ಯಾವುದೋ ಬೇರೆ ಇದ್ರ ಹತ್ರ ಬರಬೇಡ, ಇದ್ರ ಮೇಲೆ ಇಲ್ಲ ಯಾವುದೋ ಎಲ್ಲ ಐತೆ ಹುಡುಕು. ನೀನು ನನ್ನ ಸೈಟ್ ಮೇಲೆ ಇಲ್ಲ. ನಮ್ಮ ಸೈಟ್ ಹುಡುಕಿ ಕೊಟ್ಟಿದ್ದೀನಿ ಮೇಡಮ್. ಯಾರು? ಸರ್ವೆ ಡಿಪಾರ್ಟ್ಮೆಂಟ್ ಇದೆ ಜಾಗ. ಸರಿ, ಸರ್ವೇರ್ ಕರಿ. ಈಗ ನೀವು ಕರೀರಿ ಅಂತ ಈಗ ಬಂದ್ಬಿಡ್ತಾರೆ. ಸರ್ವೆ ನಂಬರು ಚೆಕ್ ಬಂದಿದೆ, ಮೂಲತಃ ಸರ್ವೆ ನಂಬರ್ ಇದೆ, ಚೆಕ್ ಬಂದಿದೆ. ಅಕ್ಕನ ಮಗ ಬರ್ಬಾರ್ದು, ಸೈಟಿದವ್ರು ಮಾತ್ರ ಬರ್ಬೇಕು. ಬನ್ರಿ, ಇಲ್ಲಿ ಒಂದು ಮೀಡಿಯಾ ಸಪರೇಟ್ ತಗೊಳ್ರಿ ಇವ್ರದ್ದು, ತಗೊಳ್ರಿ ಇವ್ರದ್ದು. ಇವ್ರು ತಗೊಂಡ್ ಬನ್ರಿ, ಕೇಳ್ರಿ ಏನೇನು ಹೇಳ್ತಾರೆ. ಬನ್ರಿ, SP ಕೊಡ್ಬೇಕು, ಬನ್ರಿ ಕೇಳ್ರಿ ಏನೇನು ಹೇಳಪ್ಪ. ಹೇಳಪ್ಪ, ಇಲ್ಲಿ ಬಿಟ್ಕೊಡ್ಬೇಕಾ? ನಿಮಗೆ ಆದೇಶ ಇದ್ರೆ ತಗೊಳ್ಳಿ, ಕೋರ್ಟಿಂದ ಆದೇಶ ಇದ್ರೆ ತಗೊಳ್ಳಿ, ನೀವೇ ತಗೊಳ್ಳಿ. ಇವೆಲ್ಲ ಬೇಡ, ನೀನು ಬಿಟ್ಕೊಡ್ಬೇಕಾ? ಕೋರ್ಟಿಂದ ನಿಮ್ಮಂತಲೇ ಬಂದ್ರೆ ನೀವೇ ತಗೊಳ್ಳಿ. ನೀನು ಯಾಕೆ ಬಂದಿದ್ಯಾ? ಸರಿ, ಮಾತಾಡಿ ಅವ್ರನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಇವ್ರನ್ನ SP ಆಫೀಸಿಗೆ ಕೊಡಿ. ನಾನು ಇವತ್ತು SP ಆಫೀಸ್ಗೆ ಹೋಗ್ತಾ ಇದ್ದೀನಿ. ಸರಿ, ಯಾರೆಲ್ಲ ಬೆತ್ ಮಾಡ್ಕೊಳ್ಳಿ. ಸೈಟ್ ಹತ್ರ ಬರಂಗಿಲ್ಲ. ಬಂದೆ ನೀನು ಪೊಲೀಸ್ ನೋಡ, ಲಾಯರ್ ಕರ್ಕಬ, ನಿಮ್ಮ ಕೋರ್ಟಿಂದ ಆರ್ಡರ್ ಬರ್ಲಿ, ಪೊಲೀಸ್ ಕರ್ಕಬ, ಅವ್ರ ಹತ್ರ ಮಾತಾಡ್ತೀನಿ, ನಿನ್ನ ಹತ್ರ ಮಾತಾಡ. ನೀನ್ ಬರ್ರಿ. ನಾನು ಕೋರ್ಟಿಗೆ ಏನು ಕೊಡಬೇಕು ದಾಖಲಾತಿ ಕೊಟ್ಟಿದ್ದೀನಿ. ನೀವೇ ಹೋಗಿದ್ದೀರಿ ಕೋರ್ಟಿಗೆ. 19ನೇ ತಾರೀಕು ಇತ್ತಿದ್ದನ್ನ ನೀವೇ ಅಡ್ವಾನ್ಸ್ ಮಾಡಿಸ್ಕೊಂಡ್ರಿ. ನೀನು ಹೇಳ್ದಲ್ವಾ ಕೋರ್ಟಿಗೆ ದಾಖಲೆ ಒದಗಿಸಿಲ್ಲ ಅಂತ ಹೇಳಿದ್ಯಲ್ವಾ? ಇದಾರಲ್ಲ ಮೀಡಿಯಾ, ನನ್ನ ಹೆಸರಲ್ಲಿ ಏನಂತ ಕೊಟ್ಟಿದ್ಯಾ? ನೋಟಿಸ್ ಏನಂತ ಕೊಟ್ಟಿದ್ಯಾ? ನೋಟಿಸ್ ಯಾರ ಹೆಸರು ಕೊಟ್ಟಿದ್ಯಾ? ನಿಮ್ಮ ಹೆಸರೇ ಕೊಟ್ಟಿದ್ದೀನಿ. ನಮ್ಮ ಹೆಸರೇ ಕೊಟ್ಟಿದ್ದೀನಿ. ತೋರ್ಸೀಗ ಇಲ್ಲ ನೋಡ್ರಿ, ನಮ್ಮ ಯಜಮಾನ್ ಹೆಸರು ನಮ್ಮ ಹೆಸರು ಯಾವ ನೋಟಿಸು ಬಂದಿಲ್ಲ. ಫೇಕ್ ನೋಟಿಸ್ ಮಾಡಿರೋದು. ಪುಷ್ಪ ಅರುಣ್ ಕುಮಾರ್ ಅಂತ ಯಾವ ನೋಟಿಸು ಬಂದಿಲ್ಲ. ಫೇಕ್ ಮಾಡಿರೋದು ಇವರು. ಫೇಕ್ ಎಲ್ರಿ ಪುಷ್ಪ ಅರುಣ್ ಕುಮಾರ್ ತೆಗೀರಿ ಮೇಡಮ್. ಎಲ್ಲ ದಾಖಲೆನೂ ಕೋರ್ಟಿಂದ ತೆಗೆದು ನಾವು ಕೊಟ್ಟಿದ್ದೀವಿ. ಮೀಡಿಯಾ ಕೊಡ್ರಿ. ಮೀಡಿಯಾಕ್ಕಲ್ಲ, ಮೀಡಿಯಾಕ್ಕೂ ಕೊಟ್ಟಿದ್ದೀವಿ ನಾವು. ಎಲ್ರಿ ಪುಷ್ಪ ಅರುಣ್ ಕುಮಾರ್ ಅಂತ ದಾಖಲೆ ಕೊಟ್ಟಿದ್ದಾರೇನ್ರಿ? ಕೊಟ್ಟಿದ್ದಾರಾ? ನಮಗೆ ನೋಟಿಸ್ ಬಂದಿದೆಯಾ? ಪುಷ್ಪ ಅರುಣ್ ಕುಮಾರ್ ನೋಟಿಸ್ ಇದೆ, ಕೋರ್ಟಿಗೆ ಅದನ್ನೆಲ್ಲ ಸಬ್ಮಿಟ್ ಮಾಡಿದೀವಿ. ಕೋರ್ಟ್ ಬೇಡ, ಇವಾಗ ಮೀಡಿಯಾ. ನೀವೇ ಅಲ್ವಾ ಮೇಡಮ್ ಕೋರ್ಟಿಗೆ ಹೋಗಿರೋದು? ಈಗ ನಾನಲ್ಲ, ನೀನು ಕೋರ್ಟಲ್ಲಿ ನನ್ನ ಆಯ್ತು ಬಂದೆ. ಯಾರು? ನಾನೇ ಹೌದು. ಯಾವಾಗ ಹೋಗಿದ್ದು ನೀವು?
ಯಾವಾಗ ನೀನು ಹೋದ್ಮೇಲೆ ನಾವು ಈಗ ಇತ್ತೀಚೆಗೆ ಹೋಯ್ತೀರಿ ನೀವು. ಇತ್ತೀಚೆಗೆ ನೀನು ಹೊಡೆದಾಕಿದ್ದಕ್ಕೆ ಡೆಮಾಲಿಷನ್ ಇದು ಡಿಫಾಮೇಷನ್ ಕೇಸ್ ಕೊಟ್ಟಿದ್ದೀನಿ. ನ್ಯಾಯಾಲಯಕ್ಕೆ ನೀವು ಉಲ್ಲಂಘನೆ ಮಾಡಿದ್ರಿ ಮೇಡಮ್. ಹೌದಾ? ನೀನು ನೋಡಿದ್ಯಾ? ನೀನು ನೋಡಿದ್ಯಾ? ನೀವು ಬಂದಿಲ್ಲ ನೀನು ಎಷ್ಟು ಕೋಟಿ ಕೊಟ್ಟು ತಗೊಂಡಿದ್ದೆ ಗೊತ್ತಾಯ್ತಾ? ಎಷ್ಟು ಕೋಟಿ ತಗೊಂಡಿದ್ದೆ? ನಾವು ಕೋಟಿ ತಗೊಳ್ಳೋಷ್ಟು ಕೋಟಿ ಕೊಟ್ಟು ತಗೊಳ್ಳೋಷ್ಟು ಹೆಂಗ್ ಬರ್ತೀಯ? ನನ್ನ ಸೈಟಿಗೆ ಬಂದು ರೌಡಿಸಮ್ ಮಾಡ್ತೀಯಾ? ನಮ್ಮ ತಾಯಿ ಹೆಂಗ್ ಸಮಾನ ಬರ್ತೀಯ? ಲಕ್ಷ್ಮಮ್ಮನ ತಾಯಿ ಹೌದು, ಸಮಾನ. ನೀನ್ ಸೈ ತಗೋ. ನನ್ನ ಸೈಟ್ಗೆ ಅಮ್ಮ ಎಲ್ಲಿ ಹೋಗಿದ್ಲು ಇಷ್ಟು ವರ್ಷ? ಎಲ್ಲಿ ಹೋಗಿದ್ಲು ಇಷ್ಟು ವರ್ಷ? ಅಂದ್ರೆ ಎಲ್ಲೋ ಇರ್ತಾರೆ ಅಂದ್ರೆ ನಾವು ಆಯ್ತಪ್ಪ, ಈಗ ಈ ಜಾಗ ನಾನು JCB ತಗೊಂಡು ಮಾರ್ಕೆಟಿಂಗ್ ಆಗಿದೆಯಲ್ಲ, ನೀನ್ ಎಲ್ಲಿ ಹೋಗಿದ್ದೆ? ಮೇಡಮ್ ನಿಮ್ದು ಅಂತ ಪ್ರೂವ್ ಮಾಡಿ ಮೇಡಮ್. ಮಾಡಿರತ್ತೆ ಇಲ್ಲಿರೋದು. ಮಾಡಿ ಈಗ ನಾನ್ ಕೋರ್ಟಿಗೆ ಮಾಡಿದ್ದೆ ಹೋಗಿ ಇಲ್ಲಿರೋದು. ನಂದು ನಿಂದು ಏನಿದೆ ತಗಿ. ಇವತ್ತು ಇದೆಯಲ್ಲ ಕೋರ್ಟು. ನೀನ್ ಹೋಗು. ನಾನು ಹೋಗ್ತೀನಿ ಮೇಡಮ್ ಕೋರ್ಟಿಗೆ. ನೀನು ಹೋಗಿ ಹೋಗ್ತೀನಿ ಮೇಡಮ್. ಪುಷ್ಪ ಅವರಲ್ಲಿ ನೀವೇ ಹಾಕಿದಿರಿ ಅಲ್ಲ, ನನ್ನ ಮೇಲೆ ಕೇಸ. ಡೆಮಾಲಿಷನ್ ಹಾಕ್ತೀನಿ. ನೀವೇ ಹಾಕಿದಿರಿ ನನ್ನ ಮೇಲೆ ಕೇಸ. ಡೆಮಾಲಿಷನ್ ಯಾಕೆ ಮಾಡಿದೆ? ನನ್ನ ಯಾಕೆ ಜಾಗನ ಕೊಡ್ದೆ? ಕ್ಲೀನ್ ಮಾಡ್ಕೊಂಡೆ ಮೇಡಮ್ ನಾನು. ನೀನಾ? ನನ್ನ ಜಾಗನ ಕ್ಲೀನ್ ಮಾಡ್ಕೊಂಡೆ? ಯಾಕೆ ನೀನು ತುಂಬಾ ಕ್ಲೀನ್ ಆಗಿಟ್ಟಿದ್ದಲ್ಲ, ಎಲ್ಲ ಹೋಗಿದ್ದೆ 65 ಇಸ್ತ್ರಿ, ಈಗ ಬಂದಿದ್ಯಾ? ಮೇಡಮ್, ಹಿಂಗೆ ಇದು ಎಷ್ಟು ಆ ಮನೆ ಕಡೆದು ಹಾಳು ಜಾಗ. ಮಾಡಿದ್ಯಾ? ಅದು ನಿಂದೇನಾ? ಆ ಕಡೆದು ನೋಡಿ, ನಿಂದೇನಾ? ನನ್ನ ಬಗ್ಗೆ ನೀನು ನೋಡಿ. ಅಲ್ಲ, ಆ ಕಡೆದು ಮಾತಾಡ್ಬೇಡಿ ನಿಂದೇನಾ? ಆ ಮೇಡಮ್. ಕಡೆದು- ನಾನು ಒಬ್ಬ ಮಾಸ್ಟರ್ ಮಗ. ಅಲ್ಲಪ್ಪ, ಆ ಕಡೆದು ನಾನು ಒಬ್ಬ ನಿಂದೇನಾ? ಮಾಸ್ಟರ್ ಮಗ. ನನಗೂ ಗೌರವ ಮಾಸ್ಟರ್ ಇದೆ. ಮಗ ಅದು ನನಗೂ ಸುಳ್ಳು ಗೌರವ ಹೇಳ್ತಾರೆ, ಇದೆ. ಅಷ್ಟೊಂದು ಸುಳ್ಳು. ನನಗೂ ಗೌರವ ಇದೆ. ಅಲ್ಲಪ್ಪ, ಈ ನಮ್ಮಪ್ಪ ಜಾಗನ 4 ಜನಕ್ಕೆ ವಿದ್ಯೆ 65 ಕಲಿಸಿದೆ. ಇಸ್ತ್ರಿಯಿಂದ ಏನ್ ಮಾಡಿದೆ? ಯಾಕೆ ನಮ್ಮಪ್ಪ ಹಿಂಗೆ ಬಿಟ್ಟಿದ್ದೆ? 16 ಜನಕ್ಕೆ ವಿದ್ಯೆ ಯಾಕೆ ಕಲಿಸಿದೆ. ಹಿಂಗೆ ಬಿಟ್ಟಿದ್ದೆ? ನನಗೂ ಒಂದು ಸ್ಥಾನಮಾನ ಗೌರವ ಅಲ್ಲಪ್ಪ, ಇದೆ. ನಿನ್ ಸ್ಥಾನ ಬೇಡ, ಅದೆಲ್ಲ ನಾನು ನಮಗೂ ಕೇಳಲ್ಲ, ಅದನ್ನ ಆ ಕಡೆಗೆ ಇಟ್ಬಿಡೋಣ. ಬಡವರು ಆಗಿದ್ರು ಈಗ ನೀನು ನಾವು ಈ ಗೌರವ ಈ ಬದುಕ್ತೀವಿ. ಜಾಗನ ನೀನು ಯಶ್ ಅವ್ರ ಮನೇಲಿ ಒತ್ತಿಸ್ಕೊಂಡವ್ರೆ ಅಂತ ಹೇಳಿದಲ್ಲ, ಹೌದು, ಇರೋದು ನನ್ನ ಮಗನ ಹೆಸರು ಹೇಳ್ದಲ್ಲ, ನಾನು ಒತ್ತಿಸ್ಕೊಂಡಿದ್ದೆ, ನೀನು ತೋರಿಸ್ಬೇಕು. ಎಲ್ಲಿ ಒತ್ತಿಸ್ಬೇಕು? ತೋರಿಸಿದ್ದೆ ಎಲ್ಲಿ? ಕೋರ್ಟಲ್ಲಿ ತೋರಿಸಿದ್ದೆ ಮೇಡಮ್ ನಾನು. ಇಲ್ಲಿ ಹೇಳೋದು ವಿಡಿಯೋಗೆ. ಹೇಳಿದ್ದೀನಿ ಮೇಡಮ್ ನಾನು. ಯಾರೇ ನಿಮ್ಮನ್ನ ಕರೆದಿದ್ದು? ಯಾರು ನೀವೇ ಬಂದ್ರೆ ಅವ್ನು ಕರೆದ್ರು? ನನ್ನ ಯಾರು ಕರೆದಿಲ್ಲ ಮೇಡಮ್. ಮತ್ತೆ ಹೆಂಗ್ ಬಂದ್ರಿ? ನಾವೇ ಬಂದಿರೋದು ವಿಚಾರ ಗೊತ್ತಾಗಿ. ಎಲ್ಲಿ ಜಗಳ ಆಯ್ತಿದ್ರೆ? ಅದ್ರ ಬಗ್ಗೆ ಅಭಿಮಾನ ಅಪಾರವಾದ ಗೌರವ ಇದೆ ಅಲ್ಲ, ನನಗೆ. ಟಿವಿಲಿ ಎಲ್ಲ ಇದೆ, ರೆಕಾರ್ಡ್ ಇದೆ, ಕೊಡ್ತೀನಿ. ನೋಡಿ ಮೇಡಮ್, ಯಾವತ್ತೂ ನಾನು ಒತ್ತುಸಿದ್ರೆ ಆ ರೀತಿ ಇದು ಮಾಡಿಲ್ಲ. ಅಂತಾರೆ, ಅಪಾರವಾದ ಗೌರವ ಇದೆ ಎಲ್ರಿ ಅವ್ರ ಬಗ್ಗೆ. ದುಡ್ಡು ಕೊಡ್ತಾರೆ ಹೇಳಿ ನೀವು. ಇನ್ನೂ ಅಂತ ಅಪಾರವಾದ ಗೌರವ ಇದೆ ನಿಮ್ಮ ಅಪ್ಪ. ಹೋಗಲ್ಲ, ಹೇಳೋಗು ಅವನ ಹತ್ರ, ನನ್ನ ಹತ್ರ ಹೇಳ್ಬೇಡ. ಸೈಟ್ ಮೇಲೆ ಆರ್ಡರ್ ತಂದಿದ್ದೀರೇನ್ರಿ? ನೀವು ಸೈಟ್ ಮೇಲೆ ಆರ್ಡರ್ ತಂದಿದ್ರಾ? ನೀವು ಸರ್ವೆ ನಂಬರ್ ಮೇಲೆ ಆರ್ಡರ್ ತಂದಿದ್ರಾ? ಸರ್ವೆ ನಂಬರ್ ಸರ್ವೆ ನಂಬರ್ ಕೊಡು, ಸರ್ವೆ ನಂಬರ್ ಕೊಡು, ನಮ್ಮ ಸರ್ವೆ ನಂಬರ್ ಕೊಡು. ಏಡಿಎಲ್ಆರ್ ನಿಮ್ ದುಡಿ ಕೊಡ್ತಾರೆ. ಈ ಸರ್ವೆ ಮಾಡಿಸಿದ್ರಾ? ಏಡಿಎಲ್ಆರ್ ಬಂದಿದಾರಾ? ರಿಪೋರ್ಟ್ ಹಾಕಿದಾರಾ? ಸುಮ್ನೆ ಯಾಕೆ ಸುಮ್ನೆ ಮಾತಾಡ್ತೀರಾ? ನೋಡಪ್ಪ, ನೀನು ಏನ್ ಜನಕ್ಕೆಲ್ಲ ಆಯ್ತಪ್ಪ, ನಿಮ್ ಆರ್ಡರ್ ತೋರಿಸಿ. ಅವ್ರು ಮೀಡಿಯಾದವರಿಗೆ 60 ಸೈಟ್ ಮೇಲೆ ಬಂದಿದ್ರೆ ತೋರಿಸಿ. ಸುಮ್ನೆ ಯಾಕೆ ಮಾತಾಡ್ತೀರಾ? ಮತ್ತೆ ಹೆಂಗ್ ಬಂದೆ? ಹೆಂಗ್ ಬಂದೆ ಇದ್ರ ಮೇಲೆ? ಎಲ್ಲೈತೆ? ಎಲ್ಲೈತೆ ಅಡ್ರೆಸ್? ಇಲ್ಲಿ ಮೋಸ ಇದೆ. ಈಗ ಆಯ್ತು, ಮುನ್ಸಿಪಾಲಿಟಿ ಖಾತೆ ಮೇಲೆ ಬಂದಿದ್ದೀರಾ? ಈಗ ಖಾತೆ ಮೇಲೆ ಬಂದಿದ್ದೀರಾ? ಕೊಡಿ, ದಾಖಲೆ ಕೊಡಿ. ಮುನ್ಸಿಪಾಲಿಟಿ ಖಾತೆ ಇದೆ. ಮುನ್ಸಿಪಾಲಿಟಿ ಖಾತೆ ನಿನ್ನ ಹೆಸರಲ್ಲಿ ಆಯ್ತಾ? ನಿಮ್ಮ ಒಬ್ಬನ ಹೆಸರು ಮುನ್ಸಿಪಾಲಿಟಿ ಖಾತೆ ಆಗಿತ್ತಾ? ಎಲ್ಲವೂ ಇದೆ. ತಗೋಬಾ ಮತ್ತೆ. ಒಂದ್ ಕೆಲಸ ಮಾಡಿ, ನೀನು ಸಂಜೆ ತಗೋಬಾ, ಎಲ್ಲ ಪ್ರೆಸ್ ಮೀಟಿಂಗ್ ಇಡ್ತೀನಿ, ಬಾ ತಗೋಬಾ. ಆಯ್ತು, ತಗೊಬನ್ನಿ, ನೀವು ತಗೊಬನ್ನಿ, ನಾನು ತರ್ತೀನಿ. ಯಾರು? ನೀವು ತಗೊಬನ್ನಿ. ನಾವು ತರ್ತೀವಿ, ನೀನ್ ನೀವು ತಗೋಬಾ. ತಗೊಬನ್ನಿ, ನಾನು ನೀನ್ ತಗೋಬಾ. ಆಮೇಲೆ ಇದ್ರ ಮೇಲೆ ಕೋರ್ಟ್ ಆರ್ಡರ್ ತರಬೇಕು. ಏನ? ಇದ್ರ ಮೇಲೆ ನಮ್ದೇ ಜಾಗ ಅಂತಂದ್ರೆ ನಿಂದು ಅಂತ ನಿಮ್ಮ ಅಪ್ಪಂದಲ್ಲ ಇದು, ನಂದು. ನಿಮ್ಮ ಅಪ್ಪಂದಲ್ಲ ಇದು, ನಮ್ಮ ಅಪ್ಪಂದು. ಪ್ಲೀಸ್ ಹಂಗೆಲ್ಲ ಮಾತಾಡ್ಬೇಡಿ. ಹೌದು, ನಿಮ್ಮ ಅಪ್ಪಂದಲ್ಲ. ನಾನ್ ದುಡ್ಡು ಕೊಟ್ಟು ತಗೊಂಡಿದ್ದೀನಿ. ಮೇಡಮ್, ಹೋಗಿ ಗೌರವ ಮಾತಾಡಿ ಮೇಡಮ್. ನೀನು ಗೌರವಕ್ಕೆ ಮಾತಾಡು. ನಾನು ಹೆಂಗೆ ಗೌರವ ಒತ್ತಿಸಿದ್ದಾರೆ ಅಂತ ಟಿವಿಲಿ ಹೇಳ್ತೀಯ? ಯಾರು? ಒತ್ತಿಸಿದ್ದೀನಿ ನಾನು. ಎಲ್ಲ ಒತ್ತಿಸಿದ್ದೀನಿ, ತೋರ್ಸು. ತೋರ್ಸು ಎಲ್ಲಿ ಎಲ್ಲ. ಎಲ್ಲಿದ್ರಿ ಹೊತ್ತಸಕ್ಕೆ? ಎಲ್ಲೈತೆ? ನಿಮ್ ಅಲ್ಲ, ಜಾಗ ಎಲ್ಲ ಎಲ್ಲಿದೆ? ಇದೆ. ಪ್ರಸಾದ್. ಅಲ್ಲ, ಇಲ್ಲಿ ನೋಡ್ರಿ. ಪೊಲೀಸ್ ನಟರಾಜ್ ಅವ್ರದ್ದು. ರೀ, ಆಯ್ತಾ? ಆ ಶೆಡ್ಡು ಕಟ್ಟಿರೋದು ಅವರು, ಲೈಟ್ ಬಿಲ್ ಕಟ್ಟೋದು ಅವರು, ನಂದು ಅಂತ ಬರೀ ಸುಳ್ಳು ಹೇಳ್ತಾರೆ. ಒತ್ತುವರಿ ಸರ್, ಒತ್ತುವರಿ ಅಂದ್ರೆ ಏನು? ಪ್ರಸಾದ್ ಹೇಳ್ತೀನಿ. ನಾನು ಹೇಳೋದು ಒತ್ತುವರಿ ಅಂದ್ರೆ ಏನು? ಪ್ರಸಾದ್ ಹೇಳ್ತೀನಿ. ನಾನು ಹೇಳೋದು ಒತ್ತುವರಿ ಅಂದ್ರೆ ಏನು? ನೀವು ದಾಖಲಿಸು. ನಾನು ಗೌರ್ಮೆಂಟ್ ಪಕ್ಕದಲ್ಲಿ ಈಗ ಇದು ನೀವು ಇನ್ನೊಂದು ಕೇಳ್ತಿದ್ದಾರೆ, ಇಷ್ಟು ದಿನ ಅವರು ಏನ್ ಮಾಡ್ತಿದ್ರಿ ನೀವು ಅನ್ನೋದು ಪ್ರಶ್ನೆ. ಸರ್, ಈಗ ಇಷ್ಟೊತ್ತು ನೀವು ನಾವು ವಾದಗಳನ್ನ ಮಾಡಿದ್ದನ್ನ ತಾವೆಲ್ಲರೂ ಗಮನಿಸಿದ್ದೀರಿ. 65 ಇಸ್ವಿಯಿಂದ ಏನ್ ದಾಖಲೆ ಇರಬೇಕು ಎಲ್ಲಾ ದಾಖಲೆಗಳು ನಮ್ಮಲ್ಲಿ ಇದೆ. ಕೋರ್ಟಿಗೆ ನಾವು ಒದಗಿಸಿದ್ವಿ. ಇವರು ನಮ್ಮ ಮೇಲೆ ಕೋರ್ಟಿಗೆ ಮತ್ತೆ ಹೋಗಿದ್ದಾರೆ. ನಮ್ದು ಕೋರ್ಟ್ ನ OS ಬೋರ್ಡ್ ಅನ್ನ ನಮ್ದೇ ಪ್ರಾಪರ್ಟಿ ಅಂತ ಅನ್ಬಿಟ್ಟು ಇಲ್ಲಿ ನಾವು ಬೋರ್ಡ್ ಅನ್ನ ನಾವು ನೆಟ್ಟಿದ್ದು, ಆ ಬೋರ್ಡ್ ಅನ್ನು ಕಿತ್ತಾಕಿದ್ದಾರೆ, ಉಲ್ಲಂಘನೆ ಮಾಡಿದ್ದಾರೆ. ಮತ್ತೆ ನಾವು ಫೆನ್ಸಿಂಗ್ ಮಾಡಿದ್ದು ಅದನ್ನು ಕಿತ್ತಾಕಿದ್ದಾರೆ. ಇವರು ಅತಿಕ್ರಮಣವಾಗಿ ಇವ್ರು ಪ್ರವೇಶ ಮಾಡ್ತಿರೋದು, ನಾವಿಲ್ಲಿ ಪ್ರವೇಶ ಮಾಡ್ತಾ ಇಲ್ಲ. ಕೋರ್ಟ್ ಆರ್ಡರ್ ನೀವು ಬಂದು ಡೆಮಾಲಿಷ್ ಮಾಡಿದೀರಾ ಅಂತ ಆರೋಪ ಮಾಡ್ತಾರೆ, ಅದ್ರ ಬಗ್ಗೆ ನಿಮ್ ಪ್ರತಿಕ್ರಿಯೆ ಹೇಳಿ. ನಮ್ದು ಪ್ರಾಪರ್ಟಿ ನಮ್ದು ಅಂತ ಕೋರ್ಟ್ ಆದೇಶ ಕೊಟ್ಟು ಆದ್ಮೇಲೆ ನಮ್ಮ ಜಾಗನ ನಾವು ಕ್ಲೀನ್ ಮಾಡಿರೋದು. ಈಗ ನಮ್ಮ ಜಾಗ ನಾವು ಕ್ಲೀನ್ ಮಾಡಿರೋದು. ಇನ್ನೊಂದು ಹೇಳ್ತಿರೋದು, ಅವರು ನಮ್ಮ ಆಸ್ತಿಯನ್ನ ಕ್ಲೀನ್ ಮಾಡ್ಕೊಳಕ್ಕೆ ನಾವೇ ಕಟ್ಟಿಲ್ಲ, ಕಟ್ಟ ತನಕ ನೀವು ಏನ್ ಪ್ರಶ್ನೆ ಮಾಡಿರ್ಲಿಲ್ಲ. ಹಿಂದೂ ನಿಮ್ಗೆ ಹೇಳಿದ್ದೀನಿ, ನಾನು ಹಿಂದೂ ಹೇಳಿದ್ದೀನಿ. ಇವರು ಪ್ರಯತ್ನ ಪಟ್ಟುವಾಗ್ಲೇ ನಾನು ಇವ್ರನ್ನ ಕೇಳಿದಾಗ ಹಿಂದೂ ಹೇಳಿದ್ದೀನಿ, ನಾನು ಪ್ರೆಸ್ ಮೀಟ್ ಅಲ್ಲೆಲ್ಲ ಹೇಳಿದ್ದೀನಿ. ಈಗ ಬಂದು ಎಷ್ಟದು ಪ್ರೆಸ್ ಮೀಟ್ ಅಲ್ಲೂ ನಾನು ಹೇಳಿದ್ದೀನಿ, ಎಲ್ಲಾ ವಿಚಾರದಲ್ಲೂ ಹೇಳಿದ್ದೀನಿ. ಆಮೇಲೆ ಪಕ್ಕದ ನಟರಾಜು ಈಗ ಹೋದ್ ತಿಂಗಳು ಈಗ ಅವರು 17ನೇ ತಾರೀಕಲ್ಲಿ ನಟರಾಜ್ ಎಷ್ಟು ಕೇಳ್ತಿದಾರ ಅವರು ನನಗೆ ಗೊತ್ತಿಲ್ಲ. ನೋಡ್ರಿ, ಆ ಹುಡುಗ 15 ವರ್ಷ ನೀನ್ ಯಾರಪ್ಪ? ತಗೊಂಡಿದ್ದಾನೆ ಪಾಪ. ನೀನ್ ಯಾಕೆ ಈ ಹುಡುಗ ತಗೊಂಡು ನಾವು ತಗೊಂಡು